ಇನ್ನು ಟಿವಿ9 ನಲ್ಲಿ ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ಅಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರೋ ಬಗ್ಗೆ ಇಡಿ ಉಲ್ಲೇಖಿಸಿದೆ. ಅಂದ್ರೆ ಅಕ್ರಮ ಹಣ ವರ್ಗಾವಣೆಯ ಯತ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿ. ಇದು ಇಡಿಯ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಬಹಿರಂಗ ಆಗಿರುವಂತಹ ಸ್ಫೋಟಕ ಮಾಹಿತಿ. ಮೂಡ ಜಮೀನನ್ನ 3,24,700 ರೂಪಾಯಿಗೆ ಸ್ವಾಧೀನಪಡಿಸಿಕೊಂಡಿತ್ತು. ಮೂಡ ಜಮೀನನ್ನ ತಪ್ಪು ಮಾಹಿತಿ ಕೊಟ್ಟು ಪ್ರಭಾವ ಬಳಸಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಬಿಎಂ ಮಲ್ಲಿಕಾರ್ಜುನ ಸ್ವಾಮಿ ಕೃಷಿ ಜಮೀನು ಅಂತ ಖರೀದಿಸಿದ್ದಾರೆ. ಇದಕ್ಕೂ ಮೊದಲೇ ಮೂಡ ಇಲ್ಲಿ ಬಡಾವಣೆಗಳನ್ನ ಅಭಿವೃದ್ಧಿಪಡಿಸಿತ್ತು. ಮೂಡ ಅಭಿವೃದ್ಧಿಪಡಿಸಿತ್ತು ಬಡಾವಣೆಗಳನ್ನ ತಂದ್ಮೇಲೆ ಅದು ಕೃಷಿ ಜಮೀನು ಹೇಗಾಗುತ್ತೆ ಅನ್ನೋದು ಪ್ರಮುಖ ಅಂಶ ಆಗುತ್ತೆ. ಹಾಗಾಗಿ ನಿವೇಶನ ಹಂಚಿಕೆ ಮಾಡಿದ್ದು ಇದಕ್ಕೆ ಯಾವುದೇ ತಕರಾರು ಇರ್ತಿರ್ಲಿಲ್ಲ. ತಪ್ಪು ಸ್ಥಳ ಪರಿಶೀಲನೆ ವರದಿ ಆಧರಿಸಿ ಭೂಮಿ ಪರಿವರ್ತನೆ ಮಾಡಿದ್ದಾರೆ ಅಂತ ಇಡಿ ಉಲ್ಲೇಖಿಸಿದೆ. ಇನ್ನು ಸಿದ್ದರಾಮಯ್ಯ ವಿರುದ್ಧದ ಈ ಮೂಡ ಕೇಸ್ನಲ್ಲಿ ಅಕ್ರಮ ಪತ್ತೆ ಹಚ್ಚಿರುವಂತಹ ಇಡಿ ಸಿದ್ದರಾಮಯ್ಯ ಮತ್ತವರ ಪತ್ನಿ ಪಾರ್ವತಿ ಅವರು ಅಕ್ರಮದಲ್ಲಿ ಭಾಗಿ ಅಂತ ಉಲ್ಲೇಖಿಸಿದ್ದು ಟಿವಿ9ಗೆ ಈ ಜಾರಿ ನಿರ್ದೇಶನಾಲಯದ ಸೈಟ್ ಜಪ್ತಿ ಆದೇಶದ ಪ್ರತಿ ಲಭ್ಯ ಆಗಿದೆ. ಇಡಿ ಕೊಟ್ಟಿರುವಂತಹ ಸೈಟ್ ಜಪ್ತಿ ಆದೇಶದ ಪ್ರತಿ ಲಭ್ಯ ಆಗಿದೆ ಟಿವಿ9ಗೆ. ಮೂಡ ಜಮೀನು ಖರೀದಿಸಿದಂತಹ 10 ವರ್ಷದ ಬಳಿಕ ಪಾರ್ವತಿಯವರ ಅರ್ಜಿ ಹಾಕಿರೋದು. ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಆದ ಮೇಲೆ ಬಿ ಪಾರ್ವತಿಯವರು ಸಿಎಂ ಪತ್ನಿ ಅರ್ಜಿ ಸಲ್ಲಿಸ್ತಾರೆ. ಭೂ ಸ್ವಾಧೀನ ಮಾಡಿಕೊಳ್ಳದೆ ತಮ್ಮ ಜಮೀನು ಮೂಡ ಬಳಸಿದೆ, ಮೂಡ ಸೈಟ್ ಬಳಸಿಕೊಂಡಿದೆ ಅಂತ ಸಿಎಂ ಪತ್ನಿ ಪಾರ್ವತಿಯವರು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಆಗ ಜಮೀನು ಮೂಡ ಸ್ವಾಧೀನದಲ್ಲಿ ಇತ್ತೇ ಹೊರತು ಜಮೀನು ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರ ಸ್ವಾಧೀನದಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದು 13/5/2013 ಪಾರ್ವತಿಯವರು ಅರ್ಜಿ ಸಲ್ಲಿಸುತ್ತಾರೆ. 14/6/2014ಕ್ಕೆ ಅದರ ಬಗ್ಗೆ ಉಲ್ಲೇಖ ಆಗಿದೆ. ಜೊತೆಗೆ ಪ್ರಮುಖವಾಗಿ ಪತ್ರದಲ್ಲಿ ಒಂದು ಸಾಲು ಅಳಿಸಲಾಗಿದ್ದು ದಾಖಲೆ ತಿರುಚಿದ್ದಕ್ಕೆ ಸಾಕ್ಷಿ. ಅಂದ್ರೆ ಯಾವ ದಾಖಲೆಯಲ್ಲಿ ಒಂದು ವೈಟ್ನರ್ ಹಚ್ಚಲಾಗಿತ್ತಲ್ಲ, ಅಧಿಕಾರಿಗಳ ಮೇಲೆ ಬಹಳ ದೊಡ್ಡ ಪ್ರಶ್ನೆ ಎದ್ದಿತ್ತು, ಯಾರು ಹೇಗೆ ಅಳಿಸ್ಲಿಕ್ಕೆ ಸಾಧ್ಯ, ಆ ಸಾಲಲ್ಲಿ ಏನಿತ್ತು ಹಾಗಿದ್ರೆ ಅಂತ. ಅದನ್ನ ಕೂಡ ಇಡಿ ಉಲ್ಲೇಖಿಸ್ತಾ ಇದೆ. ಪತ್ರದಲ್ಲಿ ಒಂದು ಸಾಲು ಅಳಿಸಲಾಗಿದ್ದು ದಾಖಲೆ ತಿರುಚಿದ್ದಕ್ಕೆ ಸಾಕ್ಷಿ. ಹಾಗೆ ಮಾರ್ಚ್ 20, 2021 ಮೂಡಾ ಸಭೆಯಲ್ಲಿ ಯತೀಂದ್ರ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಅವರ ಪತ್ನಿಯ ಮನವಿ ಮೇರೆಗೆ ಸಭೆ ಮುಂದೂಡಿಕೆಯಾಗುತ್ತೆ. ಸಿಎಂ ಪತ್ನಿಗೆ ಸೈಟ್ ಹಂಚಿಕೆಯ ಒಂದೇ ಉದ್ದೇಶದಿಂದ ಈ ಮೂಡಾ ಸಭೆ ನಿಗದಿಯಾಗಿತ್ತು. ಸಿಎಂ ಪತ್ನಿಗೆ ಅಂದಿನ ಮೂಡಾ ಆಯುಕ್ತರು ಆದ್ಯತೆ ನೀಡಿದ್ದಕ್ಕೆ ಇದು ಸಾಕ್ಷಿ ಅಂತ ಅಕ್ರಮದಲ್ಲಿ ಸಿಎಂ ಮತ್ತವರ ಕುಟುಂಬ ಭಾಗಿಯಾಗಿರೋ ಬಗ್ಗೆ ಇಡಿ ಉಲ್ಲೇಖಿಸ್ತಾ ಇದೆ. ಜೊತೆಗೆ ಮೂಡಾ ಆಯುಕ್ತ ಡಿಬಿ ನಟೇಶ್ ಇಡಿ ಮುಂದಿನ ಹೇಳಿಕೆಯಲ್ಲಿ ಇದೆಲ್ಲವನ್ನ ಕೂಡ ತಿಳಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಡಿಯ ದಾಖಲೆಗಳು ಸಾಕಷ್ಟು ವಿಷಯಗಳನ್ನ ಇಲ್ಲಿ ಬಹಿರಂಗಗೊಳಿಸ್ತಾ ಇದೆ. ಅದರಲ್ಲಿ ಸಿಎಂ ಮತ್ತು ಸಿಎಂ ಪತ್ನಿ ಪಾರ್ವತಿಯವರ ಅಲ್ಲಿ ಪಾತ್ರ ಏನು, ಅಲ್ಲಿ ಅಧಿಕಾರ ಪ್ರಭಾವವನ್ನು ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಈ ದಾಖಲೆಗಳು ಹೇಳ್ತಾ ಇರೋದು, ಜೊತೆಗೆ ಈ ನಟೇಶ್ ಅವರ ಹೇಳಿಕೆ, ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ? ಪ್ರತಿಮಾ, ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಇತರೆ ಆರೋಪಿಗಳು ಅಕ್ರಮ ಹಣ ವರ್ಗಾವಣೆಯ ಯತ್ನದಲ್ಲಿದ್ದಾರೆ ಅನ್ನುವಂಥ ಒಂದು ಅಂಶ ಈ ಒಂದು ಇಡಿ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಇಡಿ ಈ ತಾತ್ಕಾಲಿಕ ಜಪ್ತಿ ಆದೇಶ ಏನು ಹೊರಡಿಸಿದೆ, ಇದರಲ್ಲಿ ಹೇಗೆಲ್ಲ ಅಕ್ರಮ ಆಗಿದೆ, ಇದು ಅಕ್ರಮ ಅಲಾಟ್ಮೆಂಟ್ ಹೇಗೆ ಅನ್ನೋದಕ್ಕೆ ಉದಾಹರಣೆಗಳನ್ನು ಕೊಡ್ತಾ, ಅಂದರೆ 2004ರಲ್ಲೇ ಇವರಿಗೆ ದಾನಪತ್ರ ಆಗಿ ಬಂದಿತ್ತು ಸಿಎಂ ಪತ್ನಿ ಅವರಿಗೆ. ಆದರೆ 10 ವರ್ಷಗಳ ಕಾಲ ಅವರು ಆಲ್ಟರ್ನೇಟಿವ್ ಸೈಟ್ಗಾಗಲಿ ಪರಿಹಾರದ ಸೈಟ್ಗಾಗಲಿ ಪ್ರಯತ್ನನೇ ಮಾಡಲಿಲ್ಲ. ಸಿಎಂ ಆಗದ ನಂತರ, ಅಂದರೆ ಸಿದ್ದರಾಮಯ್ಯ ಅವರು 2013ರಲ್ಲಿ ಸಿಎಂ ಆದ ನಂತರ 2014ರಲ್ಲೇ ಮೊದಲನೇ ಬಾರಿಗೆ ಇವರು ಅರ್ಜಿಯನ್ನು ಹಾಕ್ತಾರೆ, ನಮಗೆ ಪರಿಹಾರದ ಸೈಟ್ಗಳನ್ನು ಕೊಡಿ ಅಂತೇಳಿ. ಅಂದರೆ ಅದರ ಅರ್ಥ ಅವ್ರು ಹೇಳ್ತಾ ಇರೋದು ಸಿಎಂ ಆದ ನಂತರ ಅದರ ಒಂದು ಲಾಭ ಪಡೆಯುವಂಥ ದೃಷ್ಟಿಯಿಂದ ಇವರು ಹಾಕಿರ್ಬೋದು ಅನ್ನುವಂಥದ್ದು. ಜೊತೆಗೆ ಅದಾದ ಮೇಲೆ ಏನು ಮೂಡಾ ಅಂದಿನ ಆಯುಕ್ತ ನಟೇಶ್ ಅವರು ಎಲ್ಲ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಒಂದು ಅಲಾಟ್ಮೆಂಟ್ ಮಾಡಿದ್ದಾರೆ. ನಿಯಮದ ಪ್ರಕಾರ ದೇವನರ ಬಡಾವಣೆಯಲ್ಲಿ ಆಲ್ರೆಡಿ 352 ಸೈಟ್ ಹಾಗೆ ಇತ್ತು, ಅಲ್ಲೇನೇ ಅವ್ರು ಅಲಾಟ್ ಮಾಡ್ಬೋದಿತ್ತು. ಆದರೆ ಅದನ್ನು ಕೂಡ ಅಲಾಟ್ ಮಾಡಬೇಕು ಅಂದರೆ ಲಾಟ್ರಿ ಮುಖಾಂತರ ಅಲಾಟ್ ಮಾಡಬೇಕಿತ್ತು ದೇವನೂರು ಬಡಾವಣೆಯಲ್ಲಿ. ಆದರೆ ಇವರಿಗೆ ಅಲಾಟ್ ಮಾಡಿರೋದು ಹೇಗೆ ಅಂತಂದರೆ, ಇವರು ಏನು ಮೂಡಾ ಆಯುಕ್ತರೇ ಖುದ್ದಾಗಿ ಸೈಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಕಾರ್ನರ್ ಸೈಟು ಮತ್ತು ಕಮರ್ಷಿಯಲ್ ಸೈಟ್ಗಳನ್ನು ಸೆಲೆಕ್ಟ್ ಮಾಡಿ ಅವರು ಹಂಚಿಕೆ ಮಾಡಿದ್ದಾರೆ. ಸೈಟ್ ಹಂಚಿಕೆ ವಿಭಾಗ ಅಂತಿದೆ, ಆ ವಿಭಾಗದ ಮುಖಾಂತರ ಅಲಾಟ್ ಆಗಬೇಕು. ಅದು ಬಿಟ್ಟು ಇವರೇ ಸ್ವಂತ ಆಸಕ್ತಿ ವಹಿಸಿ ಈ ರೀತಿ ಮಾಡಿದ್ದಾರೆ. ಜೊತೆಗೆ ಸಿಎಂ ಪತ್ನಿ ಒಂದು ಲೆಟ್ರು ಸೈನ್ ಮಾಡಿರ್ತಾರೆ. ಆ ಲೆಟ್ರಲ್ಲಿ ಒಂದು ಲೈನ್ ಏನಿದೆ ಅದನ್ನು ಅಳಿಸಿದ್ದಾರೆ. ಜೊತೆಗೆ ಇನ್ನೊಂದು ಇಂಡೆಮ್ನಿಟಿ ಬಾಂಡನ್ನು ಸೈನ್ ಮಾಡಿದ್ದಾರೆ. ಇಂಡೆಮ್ನಿಟಿ ಬಾಂಡ್ ಡೇಟ್ ಬಂದು 24 ನವೆಂಬರ್ 2021. ಆದರೆ ಇವರು ಸೈನ್ ಮಾಡಿರೋದು 23 ನವೆಂಬರ್ 2021. ಅಂದರೆ ಇಲ್ಲೂ ಕೂಡ ಡಾಕ್ಯುಮೆಂಟ್ಸ್ನ ತಿರುಚಲಾಗಿದೆ ಅನ್ನೋದರ
ಹೇಳಿಕೆ ಅಂದ್ರೆ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಸಿಎಂಗೂ ಮತ್ತೆ ಈ ಒಂದು ಕೃತ್ಯಕ್ಕೂ ಸಂಬಂಧ ಕಲ್ಪಿಸೋದಕ್ಕೆ ಅವ್ರು ಹೇಳ್ತಿರೋದೇನಂತಂದ್ರೆ ಸಿಎಂ ಆಪ್ತರಾದಂಥ ಕುಮಾರ್ ಅನ್ನೋರು ಅವ್ರು ಖುದ್ದಾಗಿ ಮೂಡಾ ಕಚೇರಿಗೆ ಬರ್ತಾ ಇದ್ರು, ಅವರೇನೆ ಸಿಎಂ ಪತ್ನಿ ಪರವಾಗಿ ಬಂದು ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ರು ಅನ್ನೋಂಥ ಉಲ್ಲೇಖ ಇದೆ. ಇದಕ್ಕೆ ಡಿ ಬಿ ನಟೇಶ್ ಅವರ ಹೇಳಿಕೆಯನ್ನು ಆಧಾರವಾಗಿ ಇಡಿ ಬಳಸ್ಕೊಂಡಿದೆ. ಹೀಗಾಗಿ ಇದನ್ನೆಲ್ಲ ಇಟ್ಕೊಂಡು ಸಿಎಂ ಕೂಡ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಅಕ್ರಮ ಹಣ ವರ್ಗಾವಣೆ ಯತ್ನದಲ್ಲಿ ಭಾಗಿಯಾಗಿದ್ರು. ಯತ್ನ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಸೈಟನ್ನು ಈಗಾಗಲೇ ಅವರು ವಾಪಸ್ ಕೊಟ್ಟಿದ್ದಾರೆ ಸಿಎಂ ಪತ್ನಿ. ಹೀಗಾಗಿ ಅದು ಅಫೆನ್ಸ್ ಕಂಪ್ಲೀಟ್ ಆಗಿಲ್ಲ, ಅದು ಅಕ್ರಮ ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೀಗಾಗಿ ಅಕ್ರಮ ಹಣ ವರ್ಗಾವಣೆಯ ಯತ್ನದಲ್ಲಿ ಇವರೆಲ್ಲರೂ ಭಾಗಿಯಾಗಿದ್ದಾರೆ ಆರೋಪಿಗಳು ಅಂತೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಇದೊಂದು ಬಹಳ ಮಹತ್ವದ ದಾಖಲೆ. ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿದಾರೋ ಗೊತ್ತಿಲ್ಲ, ಆದರೆ ಇಡಿ ಅವರು ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರೋದ್ರಿಂದ ಇದಕ್ಕೆ ಲೋಕಾಯುಕ್ತ ಪೊಲೀಸರು ಯಾವ ರೀತಿ ಅವರ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ ಅಥವಾ ಅವರ ಉತ್ತರ ಹೇಗಿರುತ್ತೆ, ಅವ್ರ ಇನ್ವೆಸ್ಟಿಗೇಷನ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ಕೂಡ ಹೈಕೋರ್ಟ್ ಅಥವಾ ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆಗೊಳಪಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಪಾಲಿಗೆ ಇದೊಂದು ಮುಜುಗರದ ಒಂದು ವಿಷಯ ಅಂತೇಳಿ ಹೇಳ್ಬೋದು. ರಮೇಶ್, ಆದ್ರೆ ಇದೆಲ್ಲವೂ ಕೂಡ ನಟೇಶ್ ಅವರ ಹೇಳಿಕೆಯನ್ನು ಆಧರಿಸಿ ಇರುತ್ತಾ? ಇದು ಬಹಳ ಪ್ರಮುಖ ಆಗುತ್ತೆ. ಇನ್ನಷ್ಟು ನಿಮ್ಮಿಂದ ಮಾಹಿತಿಯನ್ನು ಪಡಿತಾ ಹೋಗ್ತೀನಿ.